ಮಂಡ್ಯ ಜಿಲ್ಲೆನಲ್ಲೇ ಎಐನ ನಾವು ಸ್ಥಾಪನೆ ಮಾಡತಕ್ಕಂಥದ್ದು ಈಗಾಗಲೇ ನಮ್ಮ ಇಲಾಖೆಯಲ್ಲಿ ತೀರ್ಮಾನ ಏನು ಮಾಡಿದ್ದೇನೆ. ಈಗ ಮೊದಲನೇ ಹಂತದಲ್ಲಿ 500 ಕೋಟಿ, ಎರಡನೇ ಹಂತದಲ್ಲಿ ಮತ್ತೆ 500 ಕೋಟಿ, ಒಟ್ಟು 1000 ಕೋಟಿ ಅಲ್ಲಿ ಬಂಡವಾಳ ಆಗ್ತಕ್ಕಂಥದ್ದಕ್ಕೆ ತೀರ್ಮಾನ ಏನಾಗಿದೆ. ಭೂಮಿ ಎಲ್ಲಿ ಕೊಡ್ತಾರೆ ಅಂತಕ್ಕಂಥದ್ದು ನಮ್ಮ ಅಧಿಕಾರಿಗಳಿಗೆ ಹೇಳಿದ್ದೇನೆ. ನೀವು ಚರ್ಚೆ ಮಾಡಿ, ಸ್ಥಳ ಪರಿಶೀಲನೆ ಮಾಡಿ, ಆ ಭೂಮಿ ನಮಗೆ ಯಾವ ಮಟ್ಟಕ್ಕೆ ಸೂಕ್ತ ಇದೆ. ನಾನು ಹೇಳಿದ ನನ್ನ ಪ್ರಶ್ನೆ ಆ ಜಾಗ ಈ ಜಾಗ ಅಲ್ಲ, ಒಟ್ಟಾರೆ ನನಗೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡಿ ಉತ್ತಮವಾದ ರೀತಿಯಲ್ಲಿ ಸೌಕರ್ಯ ಕೊಡಬೇಕು ಅವರು. KDBಯಿಂದ ಇಲ್ಲಿ ಯಾರೋ ಹೇಳಿದ ತಕ್ಷಣ ಅದಾಗೋದಿಲ್ಲ. KDBಯಿಂದ ಅದೇನು ಮಾಡಬೇಕಾಗ್ತದೆ, ಒಂದು ಬಡಾವಣೆ ನಿರ್ಮಾಣ, ಅದು ಇಂಡಸ್ಟ್ರಿಯಲ್ ಪಾರ್ಕ್ನ, ಅದ್ರ ಜೊತೆಗೆ ನಮ್ಮ ಅಧಿಕಾರಿಗಳು ಸ್ಥಳ ಪರಿಶೀಲನೆ ಮಾಡ್ತಾರೆ ಎಲ್ಲಿ ಮಾಡಬೇಕು ಅಂತಕ್ಕಂಥದ್ದು. ನಾನೀಗಾಗಲೇ ನಮ್ಮ FKCCIಯಿಂದ ಒಂದು 50 ರಿಂದ 60 ಜನ ಕೈಗಾರಿಕೋದ್ಯಮಿಗಳನ್ನು ಕರೆದು ಮೊನ್ನೆ HMT ಫ್ಯಾಕ್ಟ್ರಿನಲ್ಲಿ ಒಂದು ಸಭೆನೂ ಮಾಡಿದ್ದೇನೆ. ಅವ್ರಿಗೆ ಡೆಲ್ಲಿಗೂ ಬರಲಿಕ್ಕೆ ಹೇಳಿದ್ದೇನೆ. ಹಲವಾರು 2 ವೀಲರು 3 ವೀಲರ್ನ ಪ್ರೊಡಕ್ಷನ್ ಮಾಡ್ತಕ್ಕಂಥ ಯೂನಿಟ್ಗಳನ್ನು ಹಾಕಬೇಕು ಅಂತಕ್ಕಂಥದ್ದಕ್ಕೆ ಆಸಕ್ತಿಯನ್ನು ತೋರಿಸಿದ್ದಾರೆ. ಅದನ್ನು ಸಹ ಈ ARIನ ಒಂದು ಟೆಸ್ಟಿಂಗ್ ಏಜೆನ್ಸಿ ಏನಿದೆ, ಈಗ ನಮ್ಮಲ್ಲಿ ಪ್ರೊಡಕ್ಷನ್ ಮಾಡ್ತಾ ಇರತಕ್ಕಂಥದ್ದೆಲ್ಲ ಪೂನಾಗೋ ತಮಿಳುನಾಡಿಗೂ ಹೋಗಿ ಸರ್ಟಿಫಿಕೇಟ್ ತರಬೇಕು. ಹಲವಾರು ರೀತಿಯ ಸಮಸ್ಯೆಗಳನ್ನು ಇಲ್ಲಿಯ ಒಂದು ಮ್ಯಾನುಫ್ಯಾಕ್ಚರರ್ಸ್ ಏನು ಅನುಭವಿಸ್ತಾ ಇದ್ದಾರೆ, ಅದೆಲ್ಲ ಸುದೀರ್ಘವಾಗಿ ಚರ್ಚೆ ಮಾಡಿದ್ದೀವಿ. ಅದಕ್ಕೆ ಒಂದು ದೊಡ್ಡ ಮಟ್ಟದಲ್ಲಿ ಏನು ಮಾಡಬೇಕು ಅಂತಕ್ಕಂಥ ಚಿಂತನೆ ಪ್ರಾರಂಭಿಕ ಅಂತ ಶುರು ಮಾಡಿದ್ದೇವೆ. ಇಲ್ಲಿ ಯಾವ ಥರ ತರಬೇಕು ಅಂತಕ್ಕಂಥದ್ದು ನನಗೆ ಯಾರನ್ನ ಮೆಚ್ಚಿಸ್ಲಿಕ್ಕೆ ಇದೆಲ್ಲ ನಾನು ಈ ಒಂದು ಯೋಜನೆಗಳಿಗೆ ನಾನು ಚಾಲನೆ ಕೊಟ್ಟಿಲ್ಲ. ನನ್ನ ಋಣ ತೀರಿಸಬೇಕು, ನನ್ನ ಕರ್ತವ್ಯ ಮಾಡಬೇಕು. ಆ ಕರ್ತವ್ಯ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಜಿಲ್ಲೆಯ ಜನ ನನ್ನ ಮೇಲೆ ವಿಶ್ವಾಸ ಇಟ್ಟಿದ್ರು. ಆ ವಿಶ್ವಾಸಕ್ಕೆ ಯಾವುದೇ ಧಕ್ಕೆ ಬರದಾರದೆ ಇರ್ತಕ್ಕಂಥ ರೀತಿಯಲ್ಲಿ ಈ ಯೋಜನೆ ಅನುಷ್ಠಾನಕ್ಕೆ ತಂದು ಯುವಕರಿಗೂ ಉದ್ಯೋಗದಲ್ಲಿ ದೊಡ್ಡ ಮಟ್ಟದಲ್ಲಿ ಸಿಗ್ತಕ್ಕಂಥದ್ದಕ್ಕೆ ಒಂದು ಚಾಲನೆ ಕೊಟ್ಟಿಲ್ಲ.